ಇವತ್ತು ನಾವು ಇನ್ವಾಯ್ಸ್ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಈ ವೆಬಿನಾರ್ ಅರೇಂಜ್ ಮಾಡಿದೀವಿ. ಈ ಇನ್ವಾಯ್ಸ್ ಅನ್ನೋದು ಏನು, ಯಾರಿಗೆ ಅವಶ್ಯಕತೆ ಇದೆ, ಏನಕ್ಕೆ ಅವಶ್ಯಕತೆ ಇದೆ ಅನ್ನೋದು ಇವತ್ತಿನ ನಮ್ಮ ವೆಬಿನಾರ್ನ ಮೇನ್ ಕಾನ್ಸೆಪ್ಟ್. ಮತ್ತು ಅದನ್ನ ಸರಳಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಲಾಗಿದೆ, ಸರಳಿಂದ ಹೇಗೆ ನಾವು ಡೇಟಾನ ವಿತಿನ್ ಮಿಲಿ ಸೆಕೆಂಡ್ಸ್ ಅಲ್ಲಿ IRN ನಂಬರ್ ಜನರೇಟ್ ಮಾಡೋದಕ್ಕಾಗ್ಲಿ ಅಥವಾ ವಿತ್ QR ಕೋಡ್ ಡೀಟೇಲ್ಸ್ ಗೆಟ್ ಮಾಡೋದಕ್ಕಾಗ್ಲಿ, ವಿತ್ ಇನ್ವಾಯ್ಸ್ ಅಂಡ್ ಇ-ವೇ ಬಿಲ್ ಎರಡು ಒಟ್ಟಿಗೆ ಜನರೇಟ್ ಮಾಡೋದಕ್ಕಾಗ್ಲಿ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ಇವತ್ತು ನೋಡೋಣ ನಾವು. ಸೊ ಈ ಇನ್ವಾಯ್ಸ್ ಅಂದ್ರೆ ಏನು? ಸೊ ಈ ಇನ್ವಾಯ್ಸ್ ಅನ್ನೋದು ನಮಗೆ ಹೊಸದ ಹಳೇದ? ಈ ವಿಷಯಕ್ಕೆ ಬಂದಾಗ ಈ ಇನ್ವಾಯ್ಸ್ ಅನ್ನೋದು ನಮಗೆ ಹಳೇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಮೊದಲು ಇ-ವೇ ಬಿಲ್ ಜನರೇಟ್ ಮಾಡ್ತಾ ಇದ್ವಿ. ಸೊ ಅದೇ ಕಾನ್ಸೆಪ್ಟ್ ನ ಫರ್ದರ್ ಇಂಪ್ಲಿಮೆಂಟ್ ಮಾಡಿ GST ಗೆ ಎಂಬೆಡೆಡ್ ಆಗೋಗಿ ಮಾಡಿದ್ದಾರೆ. ಸೊ ಅದೇ ಕಾನ್ಸೆಪ್ಟ್ ನ ಇವಾಗ ಈ ಇನ್ವಾಯ್ಸ್ ಅಂತ ಕರೀತಾ ಇದ್ದಾರೆ. ಸೊ ಹಳೆ ಹೆಸರು ಇದಕ್ಕೆ ಇ-ವೇ ಬಿಲ್ ಅಂತ ಕೂಡ ಹೇಳ್ಬೋದು. ಸೊ ನೀವು ಇ-ವೇ ಬಿಲ್ ಮಾಡಿದ್ರು ನಿಮಗೆ ಪೋರ್ಟಲ್ ಅಲ್ಲಿ ಡೇಟಾ ಸಿಗ್ತಾ ಇತ್ತು. ಗೆಟ್ ಇನ್ವಾಯ್ಸ್ ಇ-ವೇ ಬಿಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇ-ವೇ ಬಿಲ್ ನಿಮ್ಮ GST ನಂಬರ್ ಅಲ್ಲಿ ಏನೇನು ಜನರೇಟ್ ಆಗಿತ್ತು ಅಷ್ಟು ಡೇಟಾ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇತ್ತು. ಈಗಲೂ ಅದೇ ಪಾಸಿಬಿಲಿಟಿ ನಮಗೆ ಈ ಇನ್ವಾಯ್ಸ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಈ ಇನ್ವಾಯ್ಸ್ ಅಂದ್ರೆ ಏನಿಲ್ಲ, ನಮ್ಮ ಇನ್ವಾಯ್ಸಸ್ ಏನ್ ಜನರೇಟ್ ಆಗಿದೆ ಅದನ್ನ ನಾವು ಪೋರ್ಟಲ್ ಅಲ್ಲಿ ರೆಪ್ಲಿಕೇಟ್ ಮಾಡ್ತಾ ಇರ್ತೀವಿ. ಸೊ ಆ ಮಾಡಿದ್ದಕ್ಕೆ ಪೋರ್ಟಲ್ ಕಡೆಯಿಂದ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಮತ್ತೆ ಒಂದು IRN ನಂಬರ್ ಮತ್ತೆ ಯುನಿಕ್ ಒಂದು QR ಕೋಡ್ ನ ಜನರೇಟ್ ಮಾಡಿ ಕೊಡ್ತಾರೆ. ಸೊ ಈ QR ಕೋಡ್ ನ ನಾವು ನಮ್ಮ ವೆಂಡರ್ಗಾಗ್ಲಿ ಅಥವಾ ನಮ್ಮ ಆಡಿಟರ್ಗಾಗ್ಲಿ ಪ್ರೊವೈಡ್ ಮಾಡಿದ್ರೆ ಅದರದೇ ಆದಂತ ಒಂದು ಟೂಲ್ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಎಂಟೈರ್ ಇನ್ವಾಯ್ಸ್ ಡೀಟೇಲ್ ನಮಗೆ PDF ಫಾರ್ಮ್ಯಾಟ್ ಅಲ್ಲಿ ಶೋ ಆಗುತ್ತೆ. ಸೊ ಈ ಇನ್ವಾಯ್ಸ್ ಅಂದ್ರೆ ಇಟ್ ನಥಿಂಗ್ ಬಟ್ ನಾವು ನಮ್ಮಲ್ಲಿ ಜನರೇಟ್ ಆದ ಇನ್ವಾಯ್ಸ್ ನ ಗವರ್ಮೆಂಟ್ ಗೆ ತೋರಿಸಿ ಅಪ್ರೂವಲ್ ಪಡ್ಕೊಂತ ಇದೀವಿ. ಅದಕ್ಕೆ ಒಂದು ಅಕ್ನಾಲಜ್ಮೆಂಟ್ ನಂಬರ್, ಒಂದು IRN ನಂಬರ್ ಮತ್ತು ಒಂದು ಯುನಿಕ್ QR ಕೋಡ್ ನ ಜನರೇಟ್ ಮಾಡಿ ನಮಗೆ ರಿಟರ್ನ್ ಅಲ್ಲಿ ವ್ಯಾಲ್ಯೂಸ್ ಕಳಿಸ್ತಾರೆ. ಸೊ ಈ ಬಿಲ್ ಫಾರ್ಮ್ಯಾಟ್ ಬಂದು ಯೂನಿವರ್ಸಲ್ ಅಕ್ರಾಸ್ ದಿ ಇಂಡಿಯಾ ಎಲ್ಲಿ ಬೇಕಾದ್ರೂ ಅಕ್ಸೆಪ್ಟಬಲ್ ವಿತ್ ಡಿಜಿಟಲ್ ಸಿಗ್ನೇಚರ್ ಅವೈಲಬಿಲಿಟಿ ಇರುತ್ತೆ ಇದರಲ್ಲಿ. ಸೊ ಈ ಇನ್ವಾಯ್ಸ್ ಅನ್ನೋದನ್ನ ಹೇಗೆ ಕ್ರಿಯೇಟ್ ಮಾಡೋದು ನಮ್ಮ ಸರಳಲ್ಲಿ, ಮತ್ತೆ ಇದು ಯಾರಿಗೆ ಅವಶ್ಯಕತೆ ಇದೆ? ಈ ಇನ್ವಾಯ್ಸ್ ಅನ್ನೋದು ಫಸ್ಟ್ ಟೈಪ್ ಆಫ್ ಕಸ್ಟಮರ್ಸ್ ಅಂದ್ರೆ ಅಬೌವ್ ಟರ್ನ್ ಓವರ್ 500 ಅಥವಾ 500 ಗಿಂತ ಜಾಸ್ತಿ, 500 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಇರೋರು, ಪರ್ ಇಯರ್ ಟರ್ನ್ ಓವರ್ 500 ಕೋಟಿಗಿಂತ ಜಾಸ್ತಿ ಇರೋರಿಗೆ ಇದನ್ನ ಮೊದಲಿಗೆ ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಸೊ ಅದನ್ನ ಸಕ್ಸಸ್ ಕಂಡ ನಂತರ ಈಗ ಜನವರಿ 1 ಇಂದ ನಮಗೆ 100 ಕೋಟಿ ಅಥವಾ 100 ಕೋಟಿಗಿಂತ ಜಾಸ್ತಿ ಯಾರ್ದಾರ ಟರ್ನ್ ಓವರ್ ಇದೆಯಲ್ಲ ಅವ್ರಿಗೆಲ್ಲಾನು ಇದನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ಅದನ್ನ ನಾವು ಇವತ್ತು ಸರಳಲ್ಲಿ ಹೇಗೆ ಇನ್ಕ್ಲೂಡ್ ಮಾಡಿದೀವಿ, ಹೇಗೆ ನಾವು ಇನ್ವಾಯ್ಸ್ ನ ಜನರೇಟ್ ಮಾಡ್ತೀವಿ, ಅದರಿಂದ IRN ಅಂತ ಅಕ್ನಾಲಜ್ಮೆಂಟ್ ಮತ್ತೆ QR ಕೋಡ್ ಹೇಗೆ ಜನರೇಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ನಮ್ಗೆ? ರಿಯಲ್ ಟೈಮ್ ಅಲ್ಲಿ ನಮ್ಮ GSTN ನಂಬರ್ ಆದಂತ ಇನ್ವಾಯ್ಸ್ಗಳು ಪೋರ್ಟಲ್ ಅಲ್ಲಿ ಆಟೋಮೆಟಿಕ್ ಆಗಿ ಅವೈಲೇಬಲ್ ಆಗುತ್ತೆ. ಈ GSTN ವ್ಯಾಲ್ಯೂ ಮಿಸ್ ಮ್ಯಾಚಸ್ ಅಂದ್ರೆ ಟ್ಯಾಕ್ಸ್ ಪೇಬಲ್ ರಿಫಂಡಬಲ್ ಅಲ್ಲಿ ನಮಗೆ ಮೈನರ್ ₹1 ₹2 ಅನ್ನೊಂದು ಇನ್ವಾಯ್ಸ್ಗೆ ಡಿಫ್ರೆನ್ಸಸ್ ಏನ್ ಬರ್ತಾ ಇತ್ತು, ಮಿಸ್ ಮ್ಯಾಚ್ ಡಿಫ್ರೆನ್ಸಸ್, ವ್ಯಾಲ್ಯೂ ಮಿಸ್ ಮ್ಯಾಚ್ ಡಿಫ್ರೆನ್ಸಸ್, ಅದೆಲ್ಲ ಕೂಡ ಎರಾಡಿಕೇಟ್ ಆಗುತ್ತೆ. ಸೊ ಇದು ಲೈವ್ ಡೇಟಾ ಇರೋದ್ರಿಂದ ನಾವು ನಮ್ಗೆ ಇನ್ವಾಯ್ಸ್ ಜನರೇಟ್ ಆಗಿದ ತಕ್ಷಣ ನಮ್ಮ GSTN ಪೋರ್ಟಲ್ ಅಲ್ಲಿ ನಮ್ಗೆ ಆ ಇನ್ವಾಯ್ಸ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನಾವು ಅಲ್ಲಿಂದ ಬೇಕಾದ್ರೂ ನಮ್ಮ ಇನ್ವಾಯ್ಸಸ್ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಸಪ್ಲೈಯರ್ ಇನ್ವಾಯ್ಸ್ ಕೊಡೋವರೆಗೂ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ ಇನ್ವಾಯ್ಸ್ ಇಂದ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ. ಸೊ ಮೊದಲಿಗೆ ಈ ಇನ್ವಾಯ್ಸ್ ಅನ್ನೋದನ್ನ ಸರಳಲ್ಲಿ ಹೇಗೆ ಎನೇಬಲ್ ಮಾಡ್ಕೋಬೇಕು? ಸೊ ಇದು ಬಂದು ಪ್ರೆಸೆಂಟ್ಲಿ ಈಗ ಡೈಮಂಡ್ ಎಡಿಷನ್ ಅಲ್ಲಿ ಇದೆ. ಇದಕ್ಕಾಗಿ ಹೊಸ ಲೈಸೆನ್ಸ್ ಪರ್ಚೇಸ್ ಮಾಡಿ ಅದಕ್ಕೆ ಆಕ್ಟಿವೇಟ್ ಮಾಡ್ಕೊಂತೀವಿ. ಸೊ ಮಾಡ್ಕೊಂಡಾಗ ಫಸ್ಟ್ ಕಂಪನಿ ಕ್ರಿಯೇಟ್ ಮಾಡ್ತೀವಿ. ಕಂಪನಿಯಲ್ಲಿ ಏನೇನೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್ ಇರುತ್ತೆ ಅಂತ ನಾವಿಲ್ಲಿ ನೋಡೋಣ. ಸೊ ಇದರಲ್ಲಿ GSTN ನಂಬರ್ ಮ್ಯಾಂಡೇಟರಿ ಇರುತ್ತೆ, ಹಾಗೂ ಪ್ಲೇಸ್ ಅಟ್ಲೀಸ್ಟ್ 1 ಲೈನ್ ಆಫ್ ಅಡ್ರೆಸ್ ಮ್ಯಾಂಡೇಟರಿ ಇರುತ್ತೆ. ಒನ್ ಸೆಕೆಂಡ್. ಸೊ 1 ಲೈನ್ ಆಫ್ ಅಡ್ರೆಸ್ ಮ್ಯಾಂಡೇಟರಿ ಇರುತ್ತೆ. ಅದೇ ರೀತಿ ಪ್ಲೇಸ್ ಮತ್ತೆ ಪಿನ್ ಕೋಡ್ ಮ್ಯಾಂಡೇಟರಿ ಇರುತ್ತೆ. ಮಿಕ್ಕಿದ್ದು ಯಾವುದು ಮ್ಯಾಂಡೇಟರಿ ಇಲ್ಲ. ಜಸ್ಟ್ ಇದನ್ನ ಡೀಟೇಲ್ಸ್ ನ ಸೇವ್ ಮಾಡ್ಕೊಂತೀರಾ ಕಂಪ್ನಿ ಕ್ರಿಯೇಟ್ ಮಾಡ್ಬೇಕಾದ್ರೆ.
ಅದೇ ರೀತಿ ಐಟಮ್ ಕ್ರಿಯೇಷನ್ ಮತ್ತು ಲೆಡ್ಜರ್ ಕ್ರಿಯೇಷನ್ ಅಲ್ಲಿ ಕೂಡ ಕೆಲವೊಂದು ಮ್ಯಾಂಡೇಟರಿ ಇರುತ್ತೆ. ಯಾಕೆಂದ್ರೆ ಕಸ್ಟಮರ್ಸ್ B2B ಇದ್ದಾಗ ಮಾತ್ರ ನಮಗೆ ಈ ಇನ್ವಾಯ್ಸ್ ಅನ್ನೋದನ್ನ ಜನರೇಟ್ ಮಾಡಬೇಕು. B2C ಕಸ್ಟಮರ್ಸ್ಗೆ ಈ ಇನ್ವಾಯ್ಸ್ ಜನರೇಷನ್ ಇಲ್ಲ. ಓನ್ಲಿ B2B ಅಂದ್ರೆ ನಿಮ್ಮ ಬಳಿ GSTN ಇದ್ದು ನೀವು ರಿಜಿಸ್ಟರ್ ಆಗಿರ್ತೀರಾ, ಅದೇ ರೀತಿ ನಿಮ್ಮ ಕಸ್ಟಮರ್ ಬಳಿ ಕೂಡ GSTN ಇದ್ದು ಅವರು ರಿಜಿಸ್ಟರ್ ಆಗಿದ್ರೆ ಅದನ್ನ B2B ಅಂತ ಕರೀತಾರೆ. ಆ ರೀತಿ ವ್ಯವಹಾರಗಳಿಗೆ ಮಾತ್ರ ಈ ಇನ್ವಾಯ್ಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇದರಲ್ಲಿ ಮ್ಯಾಂಡೇಟರಿ ಫೀಲ್ಡ್ ಬಂದು ಕಸ್ಟಮರ್ ನೇಮ್ ಮತ್ತು GSTN ನಂಬರ್. ಇದರಲ್ಲೂ ಕೂಡ ಅಟ್ಲೀಸ್ಟ್ 1 ಲೈನ್ ಆಫ್ ಅಡ್ರೆಸ್ ಮ್ಯಾಂಡೇಟರಿ, ಪ್ಲೇಸ್ ಮತ್ತು ಸ್ಟೇಟ್ ಮ್ಯಾಂಡೇಟರಿ. ನಾವು GSTN ಎಂಟ್ರಿ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಆಟೋಮೆಟಿಕ್ ಆಗಿ ಸ್ಟೇಟ್ ಬಂದ್ಬಿಡುತ್ತೆ. ಸೊ ಸ್ಟೇಟ್ ಬಗ್ಗೆ ಅಷ್ಟೊಂದು ನೆಸೆಸಿಟಿ ಏನಿಲ್ಲ, ನಾವು GST ನಂಬರ್ ಹಾಕಿದ್ರೆ ಸ್ಟೇಟ್ ಆಟೋಮೆಟಿಕ್ ಬರುತ್ತೆ. ಪಿನ್ ಕೋಡ್ ಅನ್ನೋದು ಕೂಡ ಮ್ಯಾಂಡೇಟರಿ ಇರುತ್ತೆ. ಸೊ ಒಂದು ಲೆಡ್ಜರ್ ಕ್ರಿಯೇಟ್ ಮಾಡ್ತಾ ಇದೀರ ಅಂದ್ರೆ ಪಿನ್ ಕೋಡ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದ್ಸರಿ ಈ ಇನ್ವಾಯ್ಸ್ ಜೊತೆಗೆ ನಾವು ಈ ವೇ ಬಿಲ್ ಕೂಡ ಕಳಿಸ್ಬೇಕಾಗುತ್ತೆ. ಕೆಲವೊಂದ್ಸರಿ ಎರಡು ಒಟ್ಟಿಗೆ ಕೂಡ ಜನರೇಟ್ ಮಾಡಿ ಕಳಿಸ್ಬೋದು ಇದರಲ್ಲಿ. ಸೊ ಆ ಪರ್ಪಸ್ಗಾಗಿ ನಾವು ಇಲ್ಲಿ ಈ ವೇ ಪೋರ್ಟಲ್ಗೋಸ್ಕರ ಪಿನ್ ನಂಬರ್ ಕೂಡ ಇಲ್ಲಿ ಮ್ಯಾಂಡೇಟರಿ ಮಾಡಲಾಗಿದೆ. ಓಕೆ, ಸೊ ಈ ರೀತಿ ಒಂದು ಕಸ್ಟಮರ್ ಕ್ರಿಯೇಟ್ ಮಾಡ್ತೀರಾ. ಸೇಮ್ ಡೀಟೇಲ್ಸ್ ನೀವು ಡೆಲಿವರಿ ಅಡ್ರೆಸ್ ಅಲ್ಲೂ ಇದೇ ರೀತಿ ಪ್ರೊವೈಡ್ ಮಾಡಬೇಕು. 1 ಲೈನ್ ಆಫ್ ಅಡ್ರೆಸ್ ಮ್ಯಾಂಡೇಟರಿ ಇರುತ್ತೆ, ಹಾಗೂ ಪ್ಲೇಸ್, ಸ್ಟೇಟ್ ಮತ್ತೆ ಪಿನ್ ಕೋಡ್ ಹಾಗೂ GSTN ನಂಬರ್ ಮ್ಯಾಂಡೇಟರಿ ಇರುತ್ತೆ. ಸೊ ಈ ರೀತಿ ನಾವು ಕಸ್ಟಮರ್ಸ್ ನ ಕ್ರಿಯೇಟ್ ಮಾಡ್ಕೊಂಡು, ಅದೇ ರೀತಿ ಐಟಮ್ ಕ್ರಿಯೇಷನ್ ಅಲ್ಲಿ ಏನೇನ್ ಮ್ಯಾಂಡೇಟರಿ ಇರುತ್ತೆ. ಐಟಮ್ ಕ್ರಿಯೇಷನ್ ಅಲ್ಲಿ ಐಟಮ್ ಡಿಸ್ಕ್ರಿಪ್ಷನ್ಗೆ ಲಿಮಿಟ್ ಇದೆ. 100 ಲೆಟರ್ಸ್ ಗಿಂತ ಜಾಸ್ತಿ ಕೊಡೋ ಹಾಗಿಲ್ಲ, ಕೊಟ್ರು ಅದು ಲಿಮಿಟ್ ಆಗಿ ನಮಗೆ ತಗೊಳ್ಳೋದು 100 ಲೆಟರ್ಸ್. ಸೊ ಅದೇ ರೀತಿ ನೆಕ್ಸ್ಟ್ HSN ಕೋಡ್ ನಾವು ಆಲ್ರೆಡಿ ನಮ್ಮ ಸಾಫ್ಟ್ವೇರ್ ಅಲ್ಲಿ ಲಿಸ್ಟ್ ಮಾಡಿಟ್ಟಿರ್ತೀವಿ. ನಮಗೆ ಬೇಕಾದ HSN ಕೋಡ್ ಅಲ್ಲ, ಅದನ್ನ ಮ್ಯಾಂಡೇಟರಿ ನಾವು ಚೂಸ್ ಮಾಡಲೇಬೇಕು. ಹಾಗೂ GST ಪರ್ಸೆಂಟೇಜ್ ಎಷ್ಟು. ಈಗ ಒಂದು ಐಟಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಐಟಮ್ದು GST ಪರ್ಸೆಂಟೇಜ್ ಎಷ್ಟು ಅಂತ ಇಲ್ಲಿ ಸೆಟ್ ಮಾಡ್ತೀರಾ ಅಂಡ್ ಇದನ್ನ ನೀವು ಸೇವ್ ಮಾಡ್ಕೊಂತೀರಾ. ಸೊ ಇದು ಒಂದು ಐಟಮ್ ಕ್ರಿಯೇಷನ್. ಐಟಮ್ ಅಲ್ಲಿ ಮ್ಯಾಂಡೇಟರಿ ಫೀಲ್ಡ್ಸ್ ಬಂದು ಐಟಮ್ ಡಿಸ್ಕ್ರಿಪ್ಷನ್ ಮತ್ತು GST ಪರ್ಸೆಂಟೇಜ್ ಮತ್ತು ಯೂನಿಟ್, ಈ ಮೂರು, ಹಾಗೂ HSN ಕೋಡ್ ಆಸ್ ಯೂಶುವಲ್ ಮ್ಯಾಂಡೇಟರಿ. ನಮಗೆ ನಾವು eBay ತೆಗೆಯೋದ್ರಿಂದ ನಮಗೆ HSN ಕೋಡ್ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಸೇಮ್ ಕಾನ್ಸೆಪ್ಟ್ ಈ ಇನ್ವಾಯ್ಸ್ ಕಂಟಿನ್ಯೂ ಆಗಿದೆ. ನೀವು ಇನ್ವಾಯ್ಸ್ ಜನರೇಟ್ ಮಾಡೋ ಹಾಗಿದ್ರೆ UPC ಮತ್ತು HSN ಕೋಡ್ ಎರಡು ಮ್ಯಾಂಡೇಟರಿ ಇರುತ್ತೆ. ನೆಕ್ಸ್ಟ್ ಬಂದು ನಾವು ಜಸ್ಟ್ ಇಲ್ಲಿ ಸೇಲ್ಸ್ ಬರ್ತೀವಿ. ಯಾವಾಗ ಈ ಇನ್ವಾಯ್ಸಿಂಗ್ ಜನರೇಟ್ ಆಗುತ್ತೆ ಅನ್ನೋ ವಿಷಯಕ್ಕೆ ಬಂದಾಗ ನಮಗೆ ಸೇಲ್ಸ್ ಅಲ್ಲಿ ಮತ್ತೆ ಕ್ರೆಡಿಟ್ ನೋಟ್ ಅಲ್ಲಿ ಮತ್ತೆ ಡೆಬಿಟ್ ನೋಟ್, ಅಂದ್ರೆ ಒಂದು ಸೇಲ್ಸ್ ಇನ್ವಾಯ್ಸ್ ರೈಸ್ ಮಾಡಿದಾಗ ಅಥವಾ ಒಂದು ಸೇಲ್ಸ್ ರಿಟರ್ನ್ ನಮಗೆ ಬಂದಾಗ ಅಥವಾ ಒಂದು ಪರ್ಚೇಸ್ ರಿಟರ್ನ್ ನಾವು ಮಾಡಿದಾಗ ನಾವು ಈ ಇನ್ವಾಯ್ಸ್ ನ ಜನರೇಟ್ ಮಾಡಬೇಕಾಗುತ್ತೆ. ಈ ಮೂರು ಕಂಡೀಷನ್ ಅಲ್ಲಿ ಸರಳಲ್ಲಿ ಈಗ ಆಪ್ಷನ್ ಕೊಟ್ಟಿದೀವಿ ಈ ಇನ್ವಾಯ್ಸ್ ಜನರೇಟ್ ಮಾಡೋದಕ್ಕೆ. ಐದರ್ ನೀವು ಡಾಕ್ಯುಮೆಂಟ್ ಸೇವ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ ಡು ಯು ವಾಂಟ್ ಟು ಜನರೇಟ್ ಈ ಇನ್ವಾಯ್ಸ್ ಅಂತ. ಎಸ್ ಅಂತ ಕೊಟ್ಟರೆ ಆಟೋಮೆಟಿಕ್ ಮಿಲಿ ಸೆಕೆಂಡ್ಸ್ 1 ಸೆಕೆಂಡ್ ಒಳಗಡೆನೆ ನಿಮಗೆ IRN ನಂಬರ್, ಅಕ್ನಾಲೆಜ್ಮೆಂಟ್ ನಂಬರ್ ಹಾಗೂ QR ಕೋಡ್ ಇಷ್ಟು ಡೀಟೇಲ್ಸ್ ಫೆಚ್ ಆಗುತ್ತೆ. ಇಲ್ಲ ನಾನು ಒಂದ್ ದಿನದ ಫುಲ್ ಇನ್ವಾಯ್ಸ್ ಮಾಡಿ ಡೇ ಎಂಡ್ ಅಲ್ಲಿ ನಾನು ಇನ್ವಾಯ್ಸ್ ಬಲ್ಕ್ ಆಗಿ ಇನ್ವಾಯ್ಸ್ ಜನರೇಟ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಸೊ ಈಗ ಇಲ್ಲೊಂದು ಆಗಿರೋ ಇನ್ವಾಯ್ಸಸ್ ನೋಡೋಣ. ಸೊ ಈ ಕಸ್ಟಮರ್ಗೆ ನಾವೀಗ ಬಿಲ್ ಮಾಡ್ತೀವಿ. ಸೊ ಈ ಬಿಲ್ಲಿಂಗ್ ಅಲ್ಲಿ ನನಗೆ ಈ ಕಸ್ಟಮರ್ ಆಲ್ರೆಡಿ ರಿಜಿಸ್ಟರ್ಡ್ ಕಸ್ಟಮರ್. ಸೊ ಇವ್ರಿಗೆ ಆಲ್ರೆಡಿ GSTN ನಂಬರ್ ಇದೆ. ಸೊ ಇಲ್ಲಿ ಐಟಮ್ ಡಿಸ್ಕ್ರಿಪ್ಷನ್ ಇದೆ, ಕ್ವಾಂಟಿಟಿ ಇದೆ ಹಾಗೂ ರೇಟ್ ಇದೆ. ಸೊ ಇದನ್ನ ಸೇವ್ ಮಾಡ್ತೀವಿ. ಸೇವ್ ಮಾಡಿದ ತಕ್ಷಣ ನಮ್ಗೆ ಆಟೋಮೆಟಿಕ್ ಆಗಿ ಈ ಇನ್ವಾಯ್ಸ್ ಬೇಕಾ, ನೀವು ಜನರೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಬಲ್ಕ್ ಆಗಿ ಬೇಕಾದ್ರೂ ಜನರೇಟ್ ಮಾಡ್ತೀವಿ. ಒನ್ಸ್ ನೀವು ಈ ಇನ್ವಾಯ್ಸ್ ಜನರೇಟ್ ಮಾಡಿದ್ಮೇಲೆ ಅದರ್ಸ್ ಅಲ್ಲಿ ನಿಮ್ಗೆ ಇದೊಂದು ಎಕ್ಸ್ಟ್ರಾ ಟ್ಯಾಬ್ ಕೊಟ್ಟಿರ್ತೀವಿ ಈ ಇನ್ವಾಯ್ಸ್ ಆಪ್ಷನ್ ಎನೇಬಲ್ ಮಾಡೋದಕ್ಕೆ. ಸೊ ಇಲ್ಲಿ ನಿಮ್ಗೆ ಈ ಇನ್ವಾಯ್ಸ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಬಂದಿರುತ್ತೆ. ಇನ್ವಾಯ್ಸ್ ಸ್ಟೇಟ್ ಆಕ್ಟಿವ್ ಅಥವಾ ಇನ್ಆಕ್ಟಿವ್ ಅಥವಾ ಕ್ಯಾನ್ಸಲ್ಡ್. ಆಕ್ಟಿವ್ ಅಥವಾ ಕ್ಯಾನ್ಸಲ್ಡ್ ಅನ್ನೋ ಸ್ಟೇಟಸ್ ಇಲ್ಲಿ ರೆಕಾರ್ಡ್ ಆಗುತ್ತೆ. ಅಕ್ನಾಲೆಜ್ಮೆಂಟ್ ನಂಬರ್ ವಿತ್ ರೆಸ್ಪೆಕ್ಟ್ ಟು ಅಕ್ನಾಲೆಜ್ ಡೇಟ್ ಹಾಗೂ IRN ನಂಬರ್ ನಾ ಹೇಳಿದ್ನಲ್ಲ, QR ಕೋಡ್. ಈ QR ಕೋಡ್ ನ ಆ ಪರ್ಟಿಕ್ಯುಲರ್ ಗವರ್ಮೆಂಟ್ ವೆಬ್ಸೈಟ್ ಇಂದ ಒಂದು ನಮಗೆ ಆಪ್ ಕೂಡ ಅವೈಲೇಬಲ್ ಇದೆ. ಆ ಆಪ್ ಅಲ್ಲಿ ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಎಂಟೈರ್ ಇನ್ವಾಯ್ಸ್ ಡೀಟೇಲ್ಸ್ ನಮ್ದಲ್ಲಿ ವಿಸಿಬಲ್ ಆಗುತ್ತೆ ಇನ್ PDF ಫಾರ್ಮ್ಯಾಟ್. ಸೊ ನಮಗೆ ಕಸ್ಟಮರ್ ಇನ್ವಾಯ್ಸ್ ಕೊಡೋವರೆಗೂ ಅವಶ್ಯಕತೆ ಇಲ್ಲ, ಜಸ್ಟ್ ಈ QR ಕೋಡ್ ಡೀಟೇಲ್ಸ್ ನಮ್ಗೆ ಸಿಕ್ಕಿದ್ರೆ ಸಾಕು.
ನಾವು ಆಟೋಮೆಟಿಕ್ ಆಗಿ ನಮ್ಮ ಇನ್ವಾಯ್ಸಸ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದು ಬಂದು ಇನ್ವಾಯ್ಸ್ ಲೆವೆಲ್. ಅದೇ ರೀತಿ ಬಲ್ಕ್ ಆಗಿ ಕೂಡ ನಾವು ಇನ್ವಾಯ್ಸಸ್ ಜನರೇಟ್ ಮಾಡಬಹುದು. ಹೇಗೆ ಅಂದ್ರೆ ಕಾಂಪ್ಲೈನ್ಸ್, GST ರಿಟರ್ನ್. ಸೊ ಇದು ಬ್ರಾಂಚ್ ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲಿ GST ನಂಬರ್ ಲಿಸ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ಈ ಇನ್ವಾಯ್ಸ್ ಅಂತಾನೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ವೆಂಟರಿ, ಈ ಇನ್ವಾಯ್ಸ್. ಸೊ ಇಲ್ಲಿ ಫ್ರಮ್ ಅಂಡ್ ಟು ಡೇಟ್ಸ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅಷ್ಟು ಗೆಟ್ ಆಗುತ್ತೆ. ನಾನು ಫಾರ್ ಎಕ್ಸಾಂಪಲ್ 1ನೇ ತಾರೀಕಿಂದ ಇವತ್ತಿನವರೆಗೂ ತಗೊಂತೀನಿ. ಸೊ ಇಲ್ಲಿ ನೀವು ನೋಡಬಹುದು ಕೆಲವೊಂದು ಬ್ಲಾಂಕ್ ಇದೆ, ಕೆಲವೊಂದಕ್ಕೆ ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಆಗಿ ಅಪ್ಲೋಡೆಡ್ ಓನ್ಲಿ ಈ ಇನ್ವಾಯ್ಸ್ ಅಂತ ಬಂದಿದೆ. ಅದೇ ರೀತಿ ನೋಡ್ತಾ ಬಂದ್ರೆ ಕೆಲವೊಂದು ಗ್ರೀನ್ ಕಲರ್ ಅಲ್ಲಿ ಕೂಡ ಕಾಣಿಸುತ್ತೆ ನಿಮಗೆ. ಸೊ ಗ್ರೀನ್ ಕಲರ್ ಅನ್ಫಾರ್ಚುನೇಟ್ಲಿ ಯಾವುದು ಇಲ್ಲ. ಗ್ರೀನ್ ಕಲರ್ ಇದ್ರೆ ಏನೂ ಇಲ್ಲ, ಅಪ್ಲೋಡೆಡ್ ಈ ಇನ್ವಾಯ್ಸ್ ವಿತ್ ಇವೆ ಬಿಲ್ ಡೀಟೇಲ್ಸ್ ಅಂತ ಇರುತ್ತೆ. ನಾವು ಇನ್ವಾಯ್ಸ್ ಜನರೇಟ್ ಮಾಡ್ಬೇಕಾದ್ರೆ ಇಲ್ಲಿ ಅದರ್ ಡೀಟೇಲ್ಸ್ ಅಲ್ಲಿ ಇವೆ ಈ ಇನ್ವಾಯ್ಸ್ ಜೊತೆಗೆ ನಾವು ಇವೆ ಕೂಡ ಪ್ರೊವೈಡ್ ಮಾಡಿದ್ರೆ, ಅಂದ್ರೆ ಯಾರಿಗೆ ಕಳಿಸ್ತಾ ಇದೀವಿ, ಹೇಗೆ ಕಳಿಸ್ತಾ ಇದೀವಿ, ಬೈ ರೋಡ್, ವೆಹಿಕಲ್ ನಂಬರ್ ಅಂಡ್ ಡಿಸ್ಟೆನ್ಸ್ ಪ್ರೊವೈಡ್ ಮಾಡಿದ್ರೆ ಆಟೋಮೆಟಿಕ್ ನಮಗೆ ಇವೆ ಬಿಲ್ ವಿತ್ ಈ ಇನ್ವಾಯ್ಸ್ ಜನರೇಟ್ ಆಗುತ್ತೆ. ಸೊ ಆ ಕಂಡೀಷನ್ ಅಲ್ಲಿ ಇಲ್ಲಿ ಬಲ್ಕ್ ವಿಂಡೋದಲ್ಲಿ ನೀವು ನೋಡಬಹುದು, ಇಲ್ಲಿ ಯೆಲ್ಲೋ ಕಲರ್ ಇರೋ ಕಡೆ ಕೆಲವೊಂದ್ಸರಿ ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಬಂದ್ರೆ ಅದು ಈ ಇನ್ವಾಯ್ಸ್ ವಿತ್ ಇವೆ ಬಿಲ್ ಡೀಟೇಲ್ಸ್ ಜನರೇಟ್ ಆಗಿದೆ ಅಂತ ಅರ್ಥ. ಸೊ ಈ ಬಲ್ಕ್ ಸ್ಕ್ರೀನ್ ಅಲ್ಲಿ ನಮ್ಗೆ ಇನ್ನೊಂದು ಆಪ್ಷನ್ ಇದೆ, ಏನು ಅಂದ್ರೆ ಕ್ಯಾನ್ಸಲೇಷನ್ ಆಫ್ ಈ ಇನ್ವಾಯ್ಸ್. ಇದನ್ನ ನೀವು ಇನ್ವಾಯ್ಸ್ ಸ್ಕ್ರೀನ್ ಅಲ್ಲಿ ನಾವು ಆಪ್ಷನ್ಸ್ ಕೊಟ್ಟಿಲ್ಲ, ಓನ್ಲಿ ನೀವು ಬಲ್ಕ್ ಸ್ಕ್ರೀನ್ ಅಲ್ಲಿ ಮಾತ್ರನೇ ಬಂದು ಕ್ಯಾನ್ಸಲ್ ಮಾಡಬಹುದು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂತೀರಾ. ಕ್ಯಾನ್ಸಲೇಷನ್ ರೀಸನ್ ಏನಿದೆ, ಡೂಪ್ಲಿಕೇಟ್ ಎಂಟ್ರಿ ಅಥವಾ ಡೇಟಾ ಎಂಟ್ರಿ ಮಿಸ್ಟೇಕ್, ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ರೆ, ಪರ್ಟಿಕ್ಯುಲರ್ ಇನ್ವಾಯ್ಸ್ ಅಥವಾ ಕ್ರೆಡಿಟ್ ನೋಟ್ ಅಥವಾ ಡೆಬಿಟ್ ನೋಟ್ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ. ಸೊ ಸೆಲೆಕ್ಟ್ ಮಾಡ್ತೀರಾ. ರಿಮಾರ್ಕ್ಸ್ ಅಲ್ಲಿ ಏನಾದ್ರು ಪರ್ಟಿಕ್ಯುಲರ್ ರಿಮಾರ್ಕ್ಸ್ ಇದ್ರೆ ಎಂಟ್ರಿ ಮಾಡಬಹುದು. ಸೊ ಈ ರೀತಿ ಎಂಟ್ರಿ ಮಾಡಿ ಸೇವ್ ಮಾಡ್ತೀರಾ. ಸೇವ್ ಮಾಡಿದ ತಕ್ಷಣ ಕ್ಯಾನ್ಸಲ್ ಇನ್ವಾಯ್ಸ್ ಅನ್ನೋದು ಕ್ಲಿಕ್ ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಈ ಇನ್ವಾಯ್ಸ್ ಕ್ಯಾನ್ಸಲ್ ಅಂತ ಬರುತ್ತೆ. ದಟ್ ವಿಲ್ ಬಿ ಅಂಡರ್ಲೈನ್ಡ್ ಆಸ್ ರೆಡ್ ಇನ್ ಕಲರ್. ಸೊ ಅದೇ ರೀತಿ ನನಗೆ ಯಾವ್ದಾದ್ರು ಇನ್ವಾಯ್ಸ್ IRN ಡೀಟೇಲ್ಸ್ ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ಫ್ಲಕ್ಚುಯೇಷನ್ ಇಂದ ಅಥವಾ ಸರ್ವರ್ ಡೌನ್ ಇದ್ದಾಗಲೂ ಅವಾಗ IRN ಡೀಟೇಲ್ಸ್ ನೀವು ಇಲ್ಲಿ ನೋಡ್ಬೋದು. ಅಂದ್ರೆ ಇಲ್ಲಿ IRN ನಂಬರ್ ಆಗಲಿ, ಸ್ಟೇಟಸ್ ಆಗಲಿ, ಅಕ್ನಾಲಜ್ಮೆಂಟ್ ಆಗಲಿ, ಅಕ್ನಾಲಜ್ಮೆಂಟ್ ಡೇಟ್ ಆಗಲಿ ಇಲ್ಲಿ ನೋಡ್ಬೋದು. ಅದೇ ರೀತಿ ಕ್ಯಾನ್ಸಲೇಷನ್ಸ್ ಏನಾರಾಗಿದೆ ಕ್ಯಾನ್ಸಲೇಷನ್ಸ್, ಅದೇ ರೀತಿ ಇವೆ ಬಿಲ್ ಏನಾರಾಗಿದ್ರೆ ಇವೆ ಬಿಲ್ ಡೀಟೇಲ್ಸ್ ಎಲ್ಲ ಕೂಡ ಇಲ್ಲಿ ನೋಡ್ಬೋದು. ಈಗ ನನಗಿಲ್ಲಿ ಅಕಸ್ಮಾತ್ ಡೇಟಾ ಬಂದಿಲ್ಲ ಯಾವ್ದಾದ್ರು ಇನ್ವಾಯ್ಸ್ಗೆ, ಸೊ ಆ ಕಂಡೀಷನ್ ಅಲ್ಲಿ ನನಗೆ ಮತ್ತೆ ಅದು ಡೇಟಾ ಗೆಟ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀರಾ. ಯಾವ ಡೇಟಾ ಬೇಕಿತ್ತು ನಿಮ್ಗೆ, ಇವೆ ಬಿಲ್ ಡೇಟಾ ಬೇಕಿತ್ತಾ ಅಥವಾ ನಮ್ಗೆ ಈ ಇನ್ವಾಯ್ಸ್ ಡೇಟಾ ಬೇಕಿತ್ತಾ, ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪೋರ್ಟಲ್ಗೆ ಹೋಗುತ್ತೆ, ಡೇಟಾ ಫೆಚ್ ಆಗಿ ವಾಪಸ್ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಡೇಟಾ ಇದೆ, ಸೊ ನಮ್ಗೆ ಫೆಚ್ ಆಗಿ ಏನು ವಾಪಸ್ ಬಂದಿಲ್ಲ. ರಿಟರ್ನ್ ವಿತ್ ನೋ ವ್ಯಾಲ್ಯೂಸ್, ಇಲ್ಲಿ ನಮ್ಗೆ ಯಾವುದೇ ರೀತಿ ಅಕ್ನಾಲಜ್ಮೆಂಟ್ ನಂಬರ್ ಆಗಲಿ ಸ್ಟೇಟಸ್ ಆಗಲಿ ಬಂದಿಲ್ಲ, ಯಾಕಂದ್ರೆ ಆ ಇನ್ವಾಯ್ಸ್ಗೆ ಆಲ್ರೆಡಿ ಅಲ್ಲಿ ಡೇಟಾ ಸೇವ್ ಆಗಿದೆ. ಈ ಕಂಡೀಷನ್ ಯಾವಾಗ ಅಂದ್ರೆ ನಮ್ಗೆ ಇನ್ವಾಯ್ಸ್ ಏನಾದ್ರು ಫೇಲ್ ಆದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ IRN ನಂಬರ್ ಆಗಲಿ ಅಥವಾ ಅಕ್ನಾಲಜ್ಮೆಂಟ್ ನಂಬರ್ ಆಗಲಿ ಅಥವಾ ಅಕ್ನಾಲಜ್ಮೆಂಟ್ ಡೇಟಾ ಆಗಲಿ ತಗೊಳ್ಳೋದು ಡೀಟೇಲ್ಸ್ ಫೇಲ್ ಆದಾಗ ಮಾತ್ರ ಈ ರೀತಿ ನಮಗೆ ಇಲ್ಲಿ ಬಲ್ಕ್ ಆಗಿ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ನಾವು ಇವಿ ಇನ್ವಾಯ್ಸ್ ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಅದೇ ರೀತಿ ನಾವು ಇವೆ ಬಿಲ್ ನ ಈ ಇನ್ವಾಯ್ಸ್ ಜೊತೆಗೆ ಬೇಕಾದ್ರೂ ಜನರೇಟ್ ಮಾಡ್ಕೋಬಹುದು ಅಥವಾ ಅದರ ನಂತರ ಬೇಕಾದ್ರೂ ಜನರೇಟ್ ಮಾಡ್ಕೋಬಹುದು. ಅದಕ್ಕೂ ಇಲ್ಲಿ ಅಪ್ಲೋಡ್ ಪಾಸಿಬಿಲಿಟಿ ಕೊಟ್ಟಿದೆ. ಅದೇ ರೀತಿ ಒನ್ಸ್ ಈ ಇನ್ವಾಯ್ಸ್ ಜನರೇಟ್ ಆದ್ರೆ ವಿತಿನ್ 24 hours ಒಳಗೆ ಕ್ಯಾನ್ಸಲ್ ಮಾಡೋದು ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿ ಇವೆ ಕೂಡ ವಿತಿನ್ 24 hours ಗೆ ನಾವು ವಿತ್ ವ್ಯಾಲಿಡ್ ರೀಸನ್ಸ್ ಕ್ಯಾನ್ಸಲೇಷನ್ ಮಾಡ್ಕೋಬಹುದು. ಆ ಎರಡಕ್ಕೂ ಆಪ್ಷನ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ನಾವು ಸೇಲ್ಸ್ ಎಂಟ್ರಿ ಸ್ಕ್ರೀನ್ ಅಲ್ಲೇ ಈ ಇನ್ವಾಯ್ಸ್ ಬೇಕಾದ್ರೆ ಜನರೇಟ್ ಮಾಡಬಹುದು ಅಥವಾ ಡೇ ಎಂಡ್ ಅಲ್ಲಿ ಇಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡು ಈ ಇನ್ವಾಯ್ಸ್ ಜನರೇಟ್ ಮಾಡ್ಕೋಬಹುದು. ಸೊ ಈಗ ನಾವು ಈ ಇನ್ವಾಯ್ಸ್ ನ ಹೇಗೆ ಅಂತ ನೋಡಿದ್ವಿ. ಅದೇ ರೀತಿ ಇದಕ್ಕೆ ಬೇಸಿಕ್ ಸೆಟ್ಟಿಂಗ್ಸ್ ಏನೇನ್ ಮಾಡಬೇಕು. ಸೊ ನಾ ಹೇಳ್ದಂಗೆ ಲೈಸೆನ್ಸಿಂಗ್ ಬಂದು ಡೈಮಂಡ್ ಎಡಿಷನ್ ಅಲ್ಲಿ ಇರಬೇಕು. ಅದಕ್ಕೆ ರಿಕ್ವೈರ್ಡ್ ಕಸ್ಟಮೈಸೇಷನ್ ಒಂದು INI ಫೈಲ್ ಕೊಡ್ತಾರೆ, ಅದನ್ನ ಸಾಫ್ಟ್ವೇರ್ ಅಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ಕೆಲವೊಂದು ಸೆಟ್ಟಿಂಗ್ಸ್ ಲೈಕ್ ಇನ್ವೆಂಟ್ರಿಗೆ ಹೋಗಿ ಇನ್ವೆಂಟರಿ ಸೆಟ್ಟಿಂಗ್ಸ್ ಅಲ್ಲಿ ನೀವು ಹೇಗೆ ಇವೆ ಬಿಲ್ ನ ಎನೇಬಲ್ ಮಾಡ್ತಾ ಇದ್ರು
ಅದೇ ರೀತಿ ಅದ್ರ ಕೆಳಗಡೆ ಇ ಇನ್ವಾಯ್ಸ್ ಅನ್ನೋ ಆಪ್ಷನ್ ಇರುತ್ತೆ, ಇದನ್ನ ಎನೇಬಲ್ ಮಾಡ್ಕೋಬಹುದು. ಸೊ ಇದನ್ನ ಎನೇಬಲ್ ಮಾಡಿದ್ರೆ ಆಟೋಮೆಟಿಕ್ ಈ ಇನ್ವಾಯ್ಸ್ ಫೀಚರ್ಸ್ ಎಲ್ಲ ಎನೇಬಲ್ ಆಗುತ್ತೆ. ಸೊ ಐದರ್ ನೀವು ಬಿಲ್ ಟು ಬಿಲ್ ಜನರೇಟ್ ಮಾಡ್ತೀರಾ ಅಂದ್ರೆ ಟ್ರಾನ್ಸಾಕ್ಷನ್ ಫಾರ್ಮ್ಯಾಟ್ಸ್ ಅಲ್ಲೇ ನೀವು ಆಸ್ ಅಂಡ್ ವೆನ್ ನೀವು ಸೇವ್ ಮಾಡಿದ ತಕ್ಷಣನೇ ನಿಮ್ಗೆ ಜನರೇಟ್ ಆಗಬೇಕು ಅಂದ್ರೆ ಸೊ ಇಲ್ಲಿ ಆಪ್ಷನ್ ಇದೆ, ಇಲ್ಲೇ ನೀವು ಡೈರೆಕ್ಟ್ ಆಗಿ ಇ ವೇ ಬಿಲ್ ನ ಜನರೇಟ್ ಮಾಡ್ಕೋಬಹುದು. ಸಾರಿ, ಇ ಇನ್ವಾಯ್ಸ್ ಅಥವಾ ಇ ವೇ ಬಿಲ್ ಎರಡನ್ನೂ ಒಟ್ಟಿಗೆ ಜನರೇಟ್ ಮಾಡ್ಕೋಬಹುದು. ಇಲ್ಲ ಡೇ ಎಂಡ್ ಅಲ್ಲಿ ನಾನು ಒನ್ಸ್ ಡೇಟಾ ಎಲ್ಲ ವೆರಿಫೈ ಮಾಡಿ ಬಲ್ಕ್ ಆಗಿ ಜನರೇಟ್ ಮಾಡ್ತೀನಿ ಅಂದ್ರೆ ಅವ್ರಿಗೋಸ್ಕರ ಇಲ್ಲಿ ನಾವು ಇನ್ವೆಂಟ್ರಿಯಲ್ಲಿ ಈ ಇನ್ವಾಯ್ಸ್ ಅನ್ನೋ ಐಕಾನ್ ಕೊಟ್ಟಿದೀವಿ. ಸೊ ಈ ಇನ್ವಾಯ್ಸ್ ಐಕಾನ್ ಏನೋ ಇಲ್ಲಿ ಕೊಟ್ಟಿದೀವಿ, ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಆಗುತ್ತೆ. ಬಟ್ ಇದಕ್ಕೆ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಎಲ್ಲ ಎಲ್ಲಿ ಎಂಟ್ರಿ ಮಾಡೋದು ಅಂದ್ರೆ ಇಲ್ಲಿ ಕಾಂಪ್ಲೈನ್ಸ್ ಅಲ್ಲಿ ಜಿ ಎಸ್ ಟಿ ರಿಟರ್ನ್ ಅಂತ ಇರುತ್ತೆ. ಸೊ ಜಿ ಎಸ್ ಟಿ ರಿಟರ್ನ್ ಅಲ್ಲಿ ಮಾಮೂಲಿ ಸೆಟ್ಟಿಂಗ್ಸ್ ವಿಂಡೋ ಹೋದಾಗ ನೀವು ಜಿ ಎಸ್ ಟಿ ದಿಲ್ ಪ್ರೊವೈಡ್ ಮಾಡಿರ್ತೀರಾ, ಅದೇ ರೀತಿ ಯು ಎ ಬಿಲ್ ದಿಲ್ ಕೊಟ್ಟಿರ್ತೀರಾ. ಸೊ ಅದೇ ರೀತಿ ಈ ಇನ್ವಾಯ್ಸ್ ಕೂಡ ಇಲ್ಲಿ ಆಪ್ಷನ್ ಇದೆ, ಯೂಸರ್ ನೇಮ್ ಪಾಸ್ವರ್ಡ್ ಪ್ರೊವೈಡ್ ಮಾಡಿದ್ರೆ ಸಾಕು. ಸೊ ನೀವು ಇನ್ವಾಯ್ಸ್ ಬೈ ಇನ್ವಾಯ್ಸ್ ಜನರೇಟ್ ಮಾಡ್ತೀರಾ ಅಂದ್ರೆ ಟ್ರಾನ್ಸಾಕ್ಷನ್ ಫಾರ್ಮ್ಯಾಟ್ ಅಲ್ಲಿ ಈ ಆಪ್ಷನ್ಸ್ ಎನೇಬಲ್ ಮಾಡ್ಕೊಂಡ್ರೆ ನಿಮ್ಗೆ ಆಸ್ ಅಂಡ್ ವೆನ್ ಬಿಲ್ ಸೇವ್ ಆಗಿದ್ ಮಿಲಿ ಸೆಕೆಂಡ್ಸ್ ಅಲ್ಲಿ ಎಂಟೈರ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಇಲ್ಲ ನಾನು ಡೇಟಾ ಎಂಟ್ರಿ ಎಲ್ಲ ಮಾಡಿ ಡೇ ಎಂಡ್ ಅಲ್ಲಿ ಒಂದ್ಸರಿ ವೆರಿಫೈ ಮಾಡಿ ಆನಂತರ ಬಲ್ಕ್ ಆಗಿ ಜನರೇಟ್ ಮಾಡ್ತೀನಿ ಅಂದ್ರೆ ನಿಮ್ಗೋಸ್ಕರ ಇಲ್ಲಿ ಬಲ್ಕ್ ಆಪ್ಷನ್ ಇದೆ, ಅದು ಬಂದು ಇನ್ವೆಂಟ್ರಿಯಲ್ಲಿ ಈ ಇನ್ವಾಯ್ಸ್ ಅನ್ನೋ ಆಪ್ಷನ್ ಬರುತ್ತೆ. ಇದು ಯಾವಾಗ ವಿಸಿಬಲ್ ಆಗುತ್ತೆ ಅಂದ್ರೆ ನಿಮ್ಗೆ ಇನ್ವೆಂಟ್ರಿ ಸೆಟ್ಟಿಂಗ್ಸ್ ಅಲ್ಲಿ ಈ ಇನ್ವಾಯ್ಸ್ ಅನ್ನೋದು ಏನೇ ಬರಿದ್ರೆ ಮಾತ್ರ ಆಗುತ್ತೆ. ಓಕೆ, ಸೊ ಇಷ್ಟು ನಮ್ಗೆ ಈ ಇನ್ವಾಯ್ಸ್ ಬಗ್ಗೆ ಇರೋ ಡೀಟೇಲ್ಸ್. ಇದನ್ನ ಸರಳಲ್ಲಿ ಹೇಗೆ ಇಂಟಿಗ್ರೇಟ್ ಮಾಡಬಹುದು ಅಂತ ನಾವು ಇಷ್ಟೊತ್ತು ನೋಡಿದ್ವಿ. ಇದ್ರ ಬಗ್ಗೆ ಯಾರಿಗಾರು ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. API ಇಂಟಿಗ್ರೇಷನ್ ಅಂದ್ರೆ ನೀವು ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಈ ಇನ್ವಾಯ್ಸ್ ಅಥವಾ ವಾಟ್ಸ್ಆಪ್ ಅಥವಾ ಸರಲ್ ಟು ಅದರ್ ಅಪ್ಲಿಕೇಶನ್ API ಇಂಟಿಗ್ರೇಷನ್ ಬಗ್ಗೆ ಕೇಳ್ತಾ ಇದ್ದೀರಾ? ಅಥವಾ ಬಿಸ್ನೆಸ್ ಸೊಲ್ಯೂಷನ್ ಈ ಇನ್ವಾಯ್ಸ್. ಸೊ ಈ ಇನ್ವಾಯ್ಸ್ ಅನ್ನೋದನ್ನ API ಥ್ರೂ ಕೂಡ ಇಂಟಿಗ್ರೇಟ್ ಮಾಡಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಸರಳ ಅಪ್ಲಿಕೇಶನ್ ಮಧ್ಯದಲ್ಲಿ ಎಲ್ಲೂ ಇನ್ವಾಲ್ವ್ ಆಗಲ್ಲ, ಡೈರೆಕ್ಟ್. ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇದೆ, ಯಾವ್ದಾರ ಒಂದು ನಾರ್ಮಲ್ ಒರಾಕಲ್ದು ಅಥವಾ ಮೈಕ್ರೋಸಾಫ್ಟ್ ನೈವಿಷನ್ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಬ್ರಾಂಡೆಡ್ ಅಕೌಂಟಿಂಗ್ ಫೀಚರ್ಸ್ ಇರೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಈ ಇನ್ವಾಯ್ಸ್ ಕಾನ್ಸೆಪ್ಟ್ ಮಾತ್ರ ಬೇಕು. ಸೊ ಅವ್ರ ಡೆವಲಪರ್ ರೆಡಿ ಇರ್ತಾರೆ ಇಂಟಿಗ್ರೇಟ್ ಮಾಡೋದಕ್ಕೆ. ಸೊ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಈ ಇನ್ವಾಯ್ಸ್ ಕ್ರೆಡೆನ್ಶಿಯಲ್ಸ್ ಏನಿದೆ ಅದನ್ನ ಹೇಗೆ ನಾವು ಬಿಲ್ಡ್ ಮಾಡಿದೀವಿ, ನಮ್ಮ ಸರ್ವರ್ಗೆ ಹೇಗೆ ಪಿಂಗ್ ಮಾಡಿದೀವಿ ಅಂತ ಒಂದು API ಡೀಟೇಲ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಆ ಫಾರ್ಮ್ಯಾಟ್ ಅಲ್ಲಿ ಅವರು ಡೇಟಾ ಕೊಟ್ರೆ ನಾವು ಈಗ ಹೇಗೆ ಸರಳಿಂದ ವಿತ್ ಇನ್ ಸೆಕೆಂಡ್ಸ್ 1 or 2 ಸೆಕೆಂಡ್ಸ್ ಅಲ್ಲಿ ನಾವು ಹೇಗೆ IRN ನಂಬರ್ ಆಗಲಿ ಅಥವಾ ಅಕ್ನಾಲಜ್ಮೆಂಟ್ ನಂಬರ್ QR ಕೋಡ್ ಆಗಲಿ ಹೇಗೆ ಫೆಚ್ ಮಾಡ್ತಾ ಇದೀವೋ ಅದೇ ಫಿಸಿಬಿಲಿಟಿನ ನಮ್ಮ ಸರ್ವರ್ ಇಂದ ನಾವು ಅವರ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಪುಷ್ ಮಾಡ್ತೀವಿ ಡೇಟಾ. ಸೊ ಆದ್ರೆ ಅವರ ಡೆವಲಪ್ಮೆಂಟ್ ಅವರು ಅದನ್ನ ಒಂದ್ ಕಡೆ ಸ್ಟೋರ್ ಮಾಡ್ಕೋಬೇಕು. ಈಗ ಅವ್ರಿಗೆ ಇರೋ ಡೇಟಾ ಬೇಸ್ ಅಲ್ಲಿ ಅದಕ್ಕೆ ಏನ್ ಟೇಬಲ್ಸ್ ಗಳು ಎಕ್ಸ್ಟ್ರಾ ಬೇಕಾಗುತ್ತೆ ಕ್ರಿಯೇಟ್ ಮಾಡ್ಕೊಂಡು, ಅಥವಾ ಅಪ್ಲಿಕೇಶನ್ ಇಂಟರ್ಫೇಸ್ ಅಲ್ಲಿ ಎಕ್ಸ್ಟ್ರಾ ಏನ್ ಬೇಕಾಗುತ್ತೆ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಅವರಲ್ಲೇ ಸೇವ್ ಮಾಡ್ಕೋಬಹುದು ಅದನ್ನ. ಸೊ ಇದು ಐದರ್ API ನಮ್ ಸರಳ ಅಪ್ಲಿಕೇಶನ್ ಇಂದ ಬೇಕಾದ್ರೂ ಟ್ರೈ ಮಾಡ್ಬೋದು, ಇಲ್ಲ ಅವ್ರ ಹತ್ರ ಡೆವಲಪ್ಮೆಂಟ್ ಟೀಮ್ ಇದ್ದು ದೇ ಆರ್ ರೆಡಿ ವಿತ್ ದ ಡಿಸೈನಿಂಗ್ ಅಂದ್ರೆ ನಾವು APIs ಪ್ರೊವೈಡ್ ಮಾಡ್ತೀವಿ. ಸೊ APIs ಥ್ರೂ ಇಂದ ಬೇಕಾದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಈ ಇನ್ವಾಯ್ಸ್ ನ ಕಾಲ್ ಮಾಡಬಹುದು. ಸರ್ HSN 8 ಡಿಜಿಟ್ ಕಂಪಲ್ಸರಿ ಮ್ಯಾಂಡೇಟರಿನ ಅಥವಾ 4 ಡಿಜಿಟ್ ಮಾಡ್ಬೋದಾ ಸರ್? ಅದು ಡಿಪೆಂಡ್ ಆಗುತ್ತೆ ಸರ್, ಸರ್ವಿಸ್ ಸೆಗ್ಮೆಂಟ್ ಅಥವಾ ಇನ್ವೆಂಟರಿ ಸೆಗ್ಮೆಂಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ವಿಸ್ ಸೆಗ್ಮೆಂಟ್ ಗಾರೆ 4 ಸಾಕು, ಆದ್ರೆ ಇನ್ವೆಂಟರಿ ಗಾರೆ 6 ವರೆಗೂ ಬೇಕಾಗುತ್ತೆ ಸರ್. ಓಕೆ ಸರ್.
ಬೇರೆ ಯಾರಿಗಾರ ಏನಾರ ಡೌಟ್ಸ್ ಇದೆಯಾ? ಸರ್ ಅದು ಇನ್ವೆಂಟ್ರಿಯಲ್ಲಿ ಇ ಇನ್ವಾಯ್ಸಿಂಗ್ ಅನ್ನೋ ಟ್ಯಾಬ್ ನ ಅನೇಬಲ್ ಮಾಡ್ಕೊಂಡಿರೋದು ಒಂದ್ಸರಿ ತೋರಿಸಿ ಸರ್ ಅದು. ಫಸ್ಟ್ ಇನ್ವೆಂಟ್ರಿಗೆ ಬರ್ತೀರಾ. ಇನ್ವೆಂಟ್ರಿಯಲ್ಲಿ ಇನ್ವೆಂಟ್ರಿ ಸೆಟ್ಟಿಂಗ್ಸ್. ಸೊ ಇಲ್ಲಿ ಇ ಬಿಲ್ ಕೆಳಗಡೆನೆ ನಿಮಗೆ ಇ ಇನ್ವಾಯ್ಸ್ ಅನ್ನೋ ಆಪ್ಷನ್ ಕೂಡ ಎನೇಬಲ್ ಇರುತ್ತೆ. ಸೊ ಈ ಫೀಚರ್ ನಿಮಗೆ ಬಂದು ಡೈಮಂಡ್ ಎಡಿಷನ್ ಅಲ್ಲಿ ಪ್ರೆಸೆಂಟ್ಲಿ ಅವೈಲೇಬಲ್ ಇದೆ ವಿತ್ ಎ ಕಸ್ಟಮೈಸೇಷನ್ ಫೈಲ್. ಆ ಫೈಲ್ ಇದ್ರೆ ಮಾತ್ರ ಇದು ಓಪನ್ ಆಗುತ್ತೆ. ಅದೇ ರೀತಿ ನೀವು ಟ್ರಾನ್ಸಾಕ್ಷನ್ ಫಾರ್ಮ್ಯಾಟ್ಸ್ ಅಲ್ಲಿ ಕೂಡ ನೀವೀಗ ಸೇಲ್ಸ್ ಅನ್ನೋದನ್ನ ಒಂದು ಫಾರ್ಮ್ಯಾಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲೇನೆ ನಿಮ್ಗೆ ಇಲ್ಲಿ ಇ ಇನ್ವಾಯ್ಸ್ ಜನರೇಷನ್ಗೆ ಆಟೋಮೆಟಿಕ್ ಆಪ್ಷನ್ ಅಂದ್ರೆ ನೀವು ಬಿಲ್ ಸೇವ್ ಮಾಡಿದ ತಕ್ಷಣ ನಿಮ್ಗೆ ಇನ್ವಾಯ್ಸ್ ಕೂಡ ಜನರೇಟ್ ಆಗಬೇಕು ಅಂದ್ರೆ ಈ ಆಪ್ಷನ್ ಯೂಸ್ ಮಾಡ್ಬೋದು. ಅಥವಾ ಡೇ ಎಂಡ್ ಅಲ್ಲಿ ನೀವು ಮಾಡಿರೋ ಡೇಟಾ ಎಂಟ್ರಿ ಎಲ್ಲ ಕರೆಕ್ಟ್ ಇದೆ ಅಂದಾಗ ಬಲ್ಕ್ ಆಗಿ ಬೇಕಾದ್ರೆ ಇಲ್ಲಿ ಈ ಇನ್ವಾಯ್ಸ್ ಬಂದು ನೀವು ಇನ್ವಾಯ್ಸಸ್ ಎಲ್ಲ ಜನರೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ತಾರೀಖ್ ಏನಿದೆ ತಾರೀಖ್ ಪ್ರೊವೈಡ್ ಮಾಡ್ತೀರಾ. ಗೆಟ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ಆಗುತ್ತೆ. ಸೊ ಇದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು, ಇಲ್ಲ ಸೆಲೆಕ್ಟ್ ಆಲ್ ಕೊಟ್ಟು ಒಟ್ಟಿಗೆನೆ ಇಲ್ಲಿಂದಾನೆ ಈ ಇನ್ವಾಯ್ಸ್ ಕೂಡ ನಾವು ಜನರೇಟ್ ಮಾಡ್ಕೋಬಹುದು. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಬರೀ ಇನ್ವಾಯ್ಸಿಂಗ್ ಅಷ್ಟೇನೆ ಮ್ಯಾಂಡೇಟರಿ ಇದೆಯಾ ಅಥವಾ ಈಗ ಕ್ರೆಡಿಟ್ ನೋಟು ಡೆಬಿಟ್ ನೋಟು ಇದನ್ನೇನಾದ್ರೂ? ಹೌದು ಸರ್, ಇನ್ವಾಯ್ಸ್, ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್ ಇಷ್ಟು ಮಾತ್ರ ಈಗ ಪಾಸಿಬಿಲಿಟಿ ಇರೋದು. ಇಷ್ಟು ಮ್ಯಾಂಡೇಟರಿ ಇದೆ. ಅಂದ್ರೆ 500 ಕೋಟಿಗಿಂತ ಯಾರ್ದು ಜಾಸ್ತಿ ಟರ್ನ್ ಓವರ್ ಇದೆ ಅವ್ರಿಗೆ, ಪ್ಲಸ್ 100 ಕೋಟಿಗಿಂತ ಯಾರ್ದು ಜಾಸ್ತಿ ಟರ್ನ್ ಓವರ್ ಇದೆ ಅವ್ರಿಗೆ. ಸೊ ಪ್ರೆಸೆಂಟ್ಲಿ ಅವರಿಬ್ಬರಿಗೆ ಪಾಸಿಬಿಲಿಟಿ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾರ್ಯಾರಿಗೆ ಬರುತ್ತೋ ಅವ್ರಿಗೆಲ್ಲಾನು ಸೇಮ್ ಕಾನ್ಸೆಪ್ಟ್ ಇರುತ್ತೆ. One second on. ಸಾರಿ everyone, ಹೇಳಿ ಏನಾದ್ರು ಕ್ವಶನ್ಸ್ ಇತ್ತ? ಸೊ ಯಾರಿಗೇನು ಕ್ವಶನ್ಸ್ ಇಲ್ಲ ಅಂದ್ರೆ ಇವತ್ತಿನ ಸೆಷನ್ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಇಲ್ಲ ಸರ್, ಪ್ರತಿಯೊಂದು ಇನ್ವಾಯ್ಸ್ ಇದು ಕ್ವಶನ್ ಏನಿದೆ ಅಂದ್ರೆ
For bulk e-invoice, IRN will be same for all invoices or different? Yes sir, ಪ್ರತಿಯೊಂದು invoice number different IRN number, different acknowledgement number and different QR code generate ಆಗುತ್ತೆ ಸರ್. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ ಗೂ ನಿಮಗೆ ಯುನಿಕ್ 3 ಐಡೆಂಟಿಫಿಕೇಶನ್ ನಂಬರ್ಸ್ ಜನರೇಟ್ ಆಗುತ್ತೆ. ಸೊ ನಾವು ಬಲ್ಕ್ ಆಗಿ ಜನರೇಟ್ ಮಾಡಿದ್ರು ನಮ್ಗೆ ಅದೇ ತರ ಜನರೇಟ್ ಆಗೋದು, ನಾವು ಇಂಡಿವಿಜುವಲ್ ಆಗಿ ಜನರೇಟ್ ಮಾಡಿದ್ರು ನಾವು ಇದೇ ರೀತಿ ಜನರೇಟ್ ಆಗೋದು. ಸೊ ನೀವು ಹಳೇದು ಬಲ್ಕ್ ಆಗಿ 4-5 ಬಿಲ್ ಒಟ್ಟಿಗೆ ಇವೆ ಬಿಲ್ ತೆಗಿತಾ ಇದೀರ ಅಂದ್ರೆ 4-5 ಬಿಲ್ಗೂ ಸೇರಿ ಒಂದೇ ಇವೆ ಬಿಲ್ ಬರ್ತಾ ಇರ್ಲಿಲ್ಲ. ಅವಾಗ್ಲೂ ಅಷ್ಟೇ ಬೇರೆ ಬೇರೆ ಇವೆ ಬಿಲ್ ಬರ್ತಾ ಇತ್ತು. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ ಇದೆ. ಬೇರೆ ಬೇರೆ IRN ನಂಬರ್, ಅಕ್ನಾಲೆಜ್ಮೆಂಟ್ ನಂಬರ್ ಹಾಗೂ QR ಕೋಡ್ ಜನರೇಟ್ ಆಗುತ್ತೆ ಪ್ರತಿಯೊಂದು ಇನ್ವಾಯ್ಸ್ಗೂ ಕೂಡ. ಸರ್ ಇದು ಲಾಸ್ಟ್ ಅಲ್ಲಿ ಒಂದು ಇನ್ವಾಯ್ಸ್ ಅಂತ ಟ್ಯಾಬ್ ಅನೇಬಲ್ ಮಾಡ್ಕೊಂಡ್ರಿ, ಇನ್ವೆಂಟ್ರಿಲಿ ಲಾಸ್ಟ್ ಅಲ್ಲಿ ಬಂತು, ಅದನ್ನ ಎಲ್ಲಿ ಅನೇಬಲ್ ಮಾಡ್ಕೊಂಡಿರೋದು? ಅಲ್ಲ, ಈ ಇನ್ವಾಯ್ಸ್ ಅನ್ನೋದು ನಮಗೆ ಇಲ್ಲಿ ಇನ್ವೆಂಟ್ರಿಯಲ್ಲಿ ಒಂದು ಗ್ರೀನ್ ಕಲರ್ ಆಪ್ಷನ್ ಬರುತ್ತೆ ನಮ್ಗೆ. ಇದು ಬಲ್ಕ್ ಆಗಿ ಜನರೇಟ್ ಆಗುತ್ತೆ. ಓಕೆ, ಅದನ್ನ ನಾವು ಮ್ಯಾನ್ಯುವಲಿ ಎಲ್ಲಾದ್ರೂ ಅನೇಬಲ್ ಮಾಡ್ಕೊಬೇಕಾ ಅಥವಾ ನಾವು ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಮ್ಗೆ ಅಲ್ಲಿ ಇನ್ವೆಂಟ್ರಿ ಸೆಟ್ಟಿಂಗ್ಸ್ ಅಲ್ಲಿ ಇನ್ವಾಯ್ಸ್ ಎನೇಬಲ್ ಮಾಡ್ತೀರಲ್ವಾ? ಸೊ ಇದು ಎನೇಬಲ್ ಮಾಡಿದಾಗ್ಲೇ ನಿಮ್ಗೆ 2 ರೀತಿ ಇನ್ವಾಯ್ಸ್ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬರುತ್ತೆ. ಒಂದು ಬಂದು ಈಚ್ ಬಿಲ್ ಸೇವ್ ಮಾಡಿದಾಗ ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಫಾರ್ಮ್ಯಾಟ್ ಅಲ್ಲಿ ಸೆಟ್ ಮಾಡಿದ್ರೆ ಅವಾಗ ಕೂಡ ನಿಮ್ಗೆ ಈಚ್ ಬಿಲ್ಗೂ ಅದು ಎನೇಬಲ್ ಆಗುತ್ತೆ. ಇನ್ನೊಂದು ಬಂದು ಬಲ್ಕ್ ಆಗಿ ಅದೆಲ್ಲಿ ಇರುತ್ತೆ ಅಂದ್ರೆ ಇನ್ವೆಂಟ್ರಿಯಲ್ಲಿ ಲಾಸ್ಟ್ ಐಕಾನ್ ನಮ್ಗೆ ಇವೆ ಬಿಲ್ ಅಂತ ಇರ್ತಾ ಇತ್ತಲ್ವಾ, ಅದ್ರ ಪಕ್ಕದಲ್ಲಿ ಈ ಇನ್ವಾಯ್ಸ್ ಅಂತ ಬರುತ್ತೆ ಈಗ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಈ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಮ್ಗೆ ಏನ್ ಬೇಕು, ಪೆಂಡಿಂಗ್ ಮಾತ್ರ ಬೇಕಾ ಅಥವಾ ಅಪ್ಲೋಡ್ ಆಗಿರೋ ಡೀಟೇಲ್ಸ್ ಬೇಕಾ ಅಥವಾ ಎಲ್ಲಾ ಡೀಟೇಲ್ಸ್ ಬೇಕಾ ಅಥವಾ ಅದ್ರ ರೆಸ್ಪೆಕ್ಟಿವ್ ತಾರೀಖ್ ಇಲ್ಲಿ ಕೊಟ್ಟು ಗೆಟ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಕೂಡ ಲಿಸ್ಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಕ್ಲಿಯರ್. ಓಕೆ ಎವ್ರಿವನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಏನಾದ್ರು ಕ್ವಶನ್ಸ್ ಇದ್ರೆ ನಮ್ಮ ಸಪೋರ್ಟ್ ನಂಬರ್ ಕಾಲ್ ಮಾಡಿ ನೀವು ಕೇಳ್ಕೋಬಹುದು ಅಥವಾ ಇಮೇಲ್ support.sai@reliancesoft.com ಕೂಡ ನೀವು ಮೇಲ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಕೋಬಹುದು. ಸೊ ಥ್ಯಾಂಕ್ ಯು ಎವ್ರಿವನ್, ಹ್ಯಾವ್ ಎ ಗುಡ್ ಡೇ. ಓಕೆ ಸರ್, ಥ್ಯಾಂಕ್ ಯು.